ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಅಪ್ರೂವಲ್ ಫಾರ್ ICICI ಸೆಕ್ಯೂರಿಟೀಸ್ ಡಿಲಿಸ್ಟಿಂಗ್. NSE ಹಾಗೂ BSE ICICI ಬ್ಯಾಂಕಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಅವರು ICICI ಸೆಕ್ಯೂರಿಟೀಸನ್ನು ಡಿಲಿಸ್ಟ್ ಮಾಡ್ಬೋದು ಸ್ಟಾಕ್ ಎಕ್ಸ್ಚೇಂಜಸ್ಸಿಂದ. ICICI ಬ್ಯಾಂಕು ICICI ಸೆಕ್ಯೂರಿಟೀಸ್ ಪೇರೆಂಟ್ ಕಂಪ್ನಿ, ICICI ಸೆಕ್ಯೂರಿಟೀಸ್ ಅದರ ಕೆಳಗಿರುವ ಕಂಪ್ನಿ. ಹಾಗೂ ನವೆಂಬರ್ 9ನೇ ತಾರೀಕೆ ICICI ಬ್ಯಾಂಕಿಗೆ RBIದ ಅಪ್ರೂವಲ್ ಸಿಕ್ಕಿತ್ತು ICICI ಸೆಕ್ಯೂರಿಟೀಸನ್ನು ಹೋಲ್ಲಿ ಓನ್ಡ್ ಸಬ್ಸಿಡರಿ ಅಥವಾ ಕಂಪ್ಲೀಟ್ಲಿ ಓನ್ಡ್ ಸಬ್ಸಿಡರಿ ಮಾಡಲಿಕ್ಕೆ. ಡಿಲಿಸ್ಟಿಂಗಲ್ಲಿ ಏನಾಗುತ್ತೆ ಅಂದರೆ, ಪ್ರಮೋಟರ್ಸ್ ಒಂದು ಮಿನಿಮಮ್ ಪ್ರೈಸ್ ಅಂತ ಕೊಡ್ತಾರೆ. ಅದಾದಮೇಲೆ ಶೇರ್ ಹೋಲ್ಡರ್ಸಿಗೆ ಹೇಳ್ತಾರೆ ನೀವು ಎಷ್ಟು ಪ್ರೈಸಲ್ಲಿ ಈ ಶೇರ್ಸನ್ನು ಕೊಡ್ಲಿಕ್ಕೆ ರೆಡಿ ಇದ್ದೀರಿ ಅಂತ. ಆವಾಗ ಶೇರ್ ಹೋಲ್ಡರ್ಸ್ ಒಂದೊಂದು ಪ್ರೈಸನ್ನು ಹೇಳ್ತಾರೆ. ಆವ್ರೇಜ್ ಪ್ರೈಸು ಜಾಸ್ತಿ ಜನ ಯಾವ ಪ್ರೈಸಿಗೆ ಹೇಳಿದ್ದಾರೆ ಆ ಪ್ರೈಸ್ ಕೊಟ್ಟು ಪ್ರಮೋಟರ್ಸ್ ಶೇರ್ಸನ್ನು ಪರ್ಚೇಸ್ ಮಾಡ್ತಾರೆ. ಹಾಗೂ ಅದಾದಮೇಲೆ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಆ ಪರ್ಟಿಕ್ಯುಲರ್ ಶೇರ್ ಟ್ರೇಡ್ ಆಗೋದಿಲ್ಲ. ಇದೊಂಥರ IPO ಅದು ರಿವರ್ಸ್ ಪ್ರಾಸೆಸ್ಸು. ನ್ಯೂಸ್ ನಂಬರ್ 2, ಚೈನಾ ಫ್ಯಾಕ್ಟರಿ ಆಕ್ಟಿವಿಟಿ ಶ್ರಿಂಕ್ಸ್ ಇನ್ ನವಂಬರ್. ಚೈನಾದ ಫ್ಯಾಕ್ಟರಿ ಆಕ್ಟಿವಿಟಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಅಕ್ಟೋಬರ್ ಹಾಗೂ ನವಂಬರ್ 2 ತಿಂಗಳಲ್ಲೂ ಡೌನ್ ಇದೆ. ಹಾಗೂ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಹೊಸ ಲೋ ಆಗಿ ಬಂದಿದೆ. ಇದರ ಮೀನಿಂಗ್ ಏನಂದರೆ, ಚೈನೀಸ್ ಎಕಾನಮಿ ಇನ್ನೂ ಸ್ಟ್ರಗಲ್ ಆಗ್ತಾ ಇದೆ. ಸರ್ವೆ ಪ್ರಕಾರ 60% ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಯಾಕೆ ಬಿಸ್ನೆಸ್ ಇಲ್ಲ ಅಂತ ಹೇಳ್ತಾ ಅಂದರೆ, ಸಫಿಷಿಯಂಟ್ ಡಿಮಾಂಡ್ ಇಲ್ಲ ಮಾರ್ಕೆಟಲ್ಲಿ ಅವರ ಪ್ರಾಡಕ್ಟ್ಸಿಗೆ ಅಂತ ಹೇಳ್ತಾ ಇದ್ದಾರೆ. ಚೈನಾ ಒನ್ ಆಫ್ ದ ಫ್ಯೂ ಕಂಟ್ರೀಸು ಕೋವಿಡ್ ಆದಮೇಲೆ ಅವರ ಎಕಾನಮಿ ಇನ್ನೂ ಕರೆಕ್ಟಾಗಿ ಪಿಕಪ್ ಆಗಿಲ್ಲ. ಬೇರೆ ಎಲ್ಲ ಕಂಟ್ರೀಸು ರಿಕವರ್ ಆಗಿದ್ದಾರೆ. ನ್ಯೂಸ್ ನಂಬರ್ 3, FII ಹೋಲ್ಡಿಂಗ್ಸ್ ಅಟ್ 10-year ಲೋ. FII ಹೋಲ್ಡಿಂಗ್ಸ್ ಇಂಡಿಯನ್ ಮಾರ್ಕೆಟ್ಸಲ್ಲಿ 10-year ಲೋಯಿಗೆ ಬಂದಿದೆ. ಯಾಕಂದರೆ ಫಾರಿನ್ ಇನ್ವೆಸ್ಟರ್ಸು ಇಂಡಿಯನ್ ಹೋಲ್ಡಿಂಗ್ಸಿಂದ ಅಥವಾ ಇಂಡಿಯನ್ ಶೇರ್ಸಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರಲ್ಲಿ ವಿಡ್ರಾ ಮಾಡ್ತಾ ಹೋದರು. ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಈ ವರ್ಷ 1.6 lakh crores ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹಾಗೂ ಫಾರಿನ್ ಇನ್ವೆಸ್ಟರ್ಸು ಅಷ್ಟೇ ಅಮೌಂಟ್ ಆಲ್ಮೋಸ್ಟ್ ವಿಡ್ರಾ ಮಾಡಿದ್ದಾರೆ. ಡೊಮೆಸ್ಟಿಕ್ ಇನ್ವೆಸ್ಟರ್ಸಲ್ಲಿ ದುಡ್ಡು ಮ್ಯಾಕ್ಸಿಮಮ್ ಅಮೌಂಟು ಮ್ಯೂಚುವಲ್ ಫಂಡ್ಸಿಂದ ಬಂದಿದೆ. 1.41 lakh crores ಮ್ಯೂಚುವಲ್ ಫಂಡ್ಸಿಂದ ಬಂದಿದೆ. ಯಾಕಂದರೆ ಪ್ರತಿ ತಿಂಗಳು SIP ಅಮೌಂಟೇ ಆಲ್ಮೋಸ್ಟ್ 15,000-16,000 crores ಬರ್ತಾ ಇದೆ. FII ಹೋಲ್ಡಿಂಗ್ಸ್ ಟೋಟಲು 54.5 lakh crores ಇದೆ. ಅದು 16.6% ಆಫ್ ದ ಟೋಟಲ್ ಇಂಡಿಯನ್ ಮಾರ್ಕೆಟ್ ಕ್ಯಾಪು. ಇದು ಲೋಯೆಸ್ಟ್ ಲೆವೆಲ್ ಸಿನ್ಸ್ 2012. ಆಗಸ್ಟ್ ಅಕ್ಟೋಬರ್ ಪೀರಿಯಡಲ್ಲಿ FIIs 76,369 crores ವರ್ತ್ ಶೇರ್ನ ಸೇಲ್ ಮಾಡಿದ್ದಾರೆ. ಹಾಗೂ ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಅಪ್ರಾಕ್ಸಿಮೇಟ್ಲಿ 70,435 crores ಪರ್ಚೇಸ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಯಾದ GDP ಫಿಗರ್ಸ್ ಇವತ್ತು ಸಾಯಂಕಾಲ ಅನೌನ್ಸ್ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಜುಲೈ ಟು ಸೆಪ್ಟೆಂಬರ್ 2023 ಕ್ವಾರ್ಟರಿಗೆ. ಜಾನ್ವರಿ 2023ಯಲ್ಲಿ RBI ಅವರು ಡೆಡ್ಲೈನನ್ನು ಎಕ್ಸ್ಟೆಂಡ್ ಮಾಡಿದರು ರಿನ್ಯೂವಲ್ ಆಫ್ ಲಾಕರ್ ಅಗ್ರಿಮೆಂಟ್ಸ್ ಮಾಡಲಿಕ್ಕೆ. ಅದು ಡಿಸೆಂಬರ್ 31 ಎಂಡ್ ಆಗುತ್ತೆ. ಹಾಗೂ ನೀವು ಒಂದು ಲಾಕರನ್ನು ಡಿಸೆಂಬರ್ 31, 2022 ಮುಂಚೆ ತೊಗೊಂಡಿದ್ರೆ ಈ ಹೊಸ ಅಗ್ರಿಮೆಂಟನ್ನು ನಿಮ್ಮ ಬ್ಯಾಂಕ್ ಬ್ರಾಂಚಿಗೆ ಹೋಗಿ ಸೈನ್ ಮಾಡಬೇಕಾಗುತ್ತೆ. ಸೊ ಬ್ಯಾಂಕಿಗೆ ಹೋಗಿ ಇದೊಂದು ಸತಿ ವಿಚಾರಿಸ್ಕೊಂಬಿಡಿ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 37 ಪಾಯಿಂಟ್ ಅಪ್ಪು 20,133. ಸೆನ್ಸೆಕ್ಸ್ 87 ಪಾಯಿಂಟ್ಸ್ ಅಪ್ಪು 66,989 ಕ್ಲೋಸ್ ಆಯಿತು. ಸೊ ಇವತ್ತು ಪಾಸಿಟಿವ್ ಡೇ ಫಾರ್ ಮಾರ್ಕೆಟ್ಸ್, ಕ್ಲೋಸಿಂಗ್ ಅಬವ್ 20,100. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ಅಲ್ಟ್ರಾಟೆಕ್ ಸಿಮೆಂಟ್ಸ್ 3.1% ಅಪ್ಪು, ಭಾರತಿ ಏರ್ಟೆಲ್ 3.03% ಅಪ್ಪು, HDFC ಲೈಫ್ 2.23% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎಂಟರ್ಪ್ರೈಸಸ್ 1.59% ಡೌನು, ಅದಾನಿ ಪೋರ್ಟ್ಸ್ 1.2% ಡೌನು, ಇಂಡಸ್ಇಂಡ್ ಬ್ಯಾಂಕ್ 1.18% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಗೇಲ್ 4.77% ಅಪ್ಪು, ಮುತ್ತೂಟ್ ಫೈನಾನ್ಸ್ 4.67% ಅಪ್ಪು, ವರುಣ್ ಬೆವರೇಜಸ್ 4.16% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಟೋಟಲ್ ಗ್ಯಾಸ್ 3.24% ಡೌನು, ಟಾಟಾ ಪವರ್ 2.01% ಡೌನು, ಅದಾನಿ ವಿಲ್ಮಾರ್ 1.91% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,093 ಸ್ಟಾಕು, ಕಮ್ಮಿ ಆಗಿದ್ದು 1,022. ಸೊ 52% ಅಪ್ಪು, 48% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 72 crores ನೆಟ್ ಪರ್ಚೇಸಸ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,361 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್ 6,273 per gram, silver 78 per gram. Point number 7, today's rupee value, $1 $83.39, €91.17.
Point number 8, stocks near 52-week high. Muthoot Finance 52-week high 1507, closing price 1482. Titan 3500 52-week high, closing 3491. Tata Motors 717 52-week high, closing price 706. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ. Point number 10, global cues today. Hong Kong markets 0.29% up, Japan 0.49% up, Germany 0.3% up, France 0.33% up, UK 0.49% up ಹಾಗೂ ನ್ಯಾಸ್ಡ್ಯಾಕ್ 0.17% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ಪರ್ಟಿಕ್ಯುಲರ್ ರ್ಯಾಲಿಯಿಂದ ನಿಮಗೆ ತುಂಬ ಖುಷಿ ಆಗ್ತಾ ಇದೆ ಅಂದರೆ ಎಸ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ, ಇಲ್ಲ ನನಗೆ ಮಾರ್ಕೆಟ್ ಬೀಳುವಾಗಲೇ ಖುಷಿ ಅಂದರೆ ನೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.